ಡಿಕೆ ಸಂಪುಟದ ಖಾತೆ ಹಂಚಿಕೆ ಕೊನೆಗೂ ಫೈನಲ್ ಆಗಿದೆ. ಹಳೆ ಮೈಸೂರಿನ ಸಚಿವರಿಗೆ ಡಿಕೆ ಸರ್ಕಾರದಲ್ಲಿ ಈಗ ಬಂಪರ್ ಆಫರ್ ಲಭಿಸಿದಂತೆ ಕಾಣ್ತಾ ಇದೆ. ಜಲಸಂಪನ್ಮೂಲ ಇಲಾಖೆಯನ್ನ ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರು ನೋಡ್ಕೊಳ್ತಾ ಇದ್ರು. ಇದೀಗ ಅದು ಚಲುವರಾಯಸ್ವಾಮಿ ಅವರಿಗೆ ಅದೃಷ್ಟ ಲಭಿಸಿದೆ. ಮತ್ತೊಂದು ಕಡೆ PM ನರೇಂದ್ರ ಸ್ವಾಮಿ, ಮಳವಳ್ಳಿಯ PM ನರೇಂದ್ರ ಸ್ವಾಮಿಗೂ ಪ್ರಬಲ ಖಾತೆಯನ್ನು ಕೊಟ್ಟಿದ್ದಾರೆ CM DK ಶಿವಕುಮಾರ್ ಅವರು. PM ನರೇಂದ್ರ ಸ್ವಾಮಿ ಈಗ ಕೃಷಿ ಖಾತೆ ಮಿನಿಸ್ಟರ್ ಆಗಿದ್ದಾರೆ. ಶಿವಲಿಂಗೇಗೌಡರಿಗೂ ಅಬಕಾರಿ ಖಾತೆಯನ್ನು ದಯಪಾಲಿಸಿದ್ದಾರೆ DK ಶಿವಕುಮಾರ್. ಈ ಹಿಂದೆ ವಸತಿ ಇಲಾಖೆಯನ್ನು ನೀಡಲಿಕ್ಕೆ ಹೊರಟಿದ್ರು, ಆದರೆ ಈಗ ಅವರಿಗೆ ಶಿವಲಿಂಗೇಗೌಡ ಅವರಿಗೆ ಈಗ ಬೇರೆ ಇಲಾಖೆಯನ್ನು ನೀಡಲಾಗಿದೆ. ಮಾಗಡಿ ಬಾಲಕೃಷ್ಣಗೆ ಪೌರಾಡಳಿತ ಇಲಾಖೆಯನ್ನು ವಹಿಸಿದ್ದಾರೆ CM DK ಶಿವಕುಮಾರ್ ಅವರು. ಇನ್ನು ಪುಟ್ಟರಂಗ ಶೆಟ್ಟಿಗೆ ಪಶು ಸಂಗೋಪನೆ ಇಲಾಖೆಯನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್. ಈ ಮೂಲಕ ಹಳೆ ಮೈಸೂರು ಮತ ಗೆಲ್ಲಲು DK ಪ್ಲಾನ್ ಮಾಡಿಕೊಂಡ್ರ ಅನ್ನೋದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. 2028ರ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ನಾನು ಇಷ್ಟೇ ಓಟಲ್ಲಿ ಗೆಲ್ತೀನಿ ಅಂತ ಈ ಹಿಂದೆಯೂ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾದರೆ ವಿಧಾನಸಭಾ ಎಲೆಕ್ಷನ್ 2028ರ ಗುರಿ DK ಶಿವಕುಮಾರ್ ಅವರ ಪ್ಲಾನ್ ಏನು? ಹಾಗಾದ್ರೆ ಅಥಣಿ ಸಾಹುಕಾರ್ ಲಕ್ಷ್ಮಣ್ ಸವದಿಗೆ CM DK ಸಹಕಾರವನ್ನು ನೀಡಿದ್ದಾರೆ. ಸವದಿ ನಿರೀಕ್ಷೆ ಮಾಡಿದಂತೆಯೇ ಅವರಿಗೆ ಆ ಇಲಾಖೆನೇ ನೀಡಿದ್ದಾರೆ DK ಶಿವಕುಮಾರ್ ಅವರು. ಬೆಳಗಾವಿ ಸಹಕಾರ ಕ್ಷೇತ್ರದ ಮೇಲೆ ಸವದಿ ಬಿಗಿ ಹಿಡಿತವನ್ನ ಇಟ್ಕೊಳ್ಳಿಕ್ಕೆ ಇನ್ಮುಂದೆ ಸಜ್ಜಾಗಿದ್ದಾರೆ. ಇದನ್ನ ಸಚಿವ ಸತೀಶ್ ಜಾರಕಿಹೊಳಿ ನಿರೀಕ್ಷೆ ಮಾಡಿರಲಿಲ್ಲ. ಸವದಿಗೆ ಸಹಕಾರ ಕೊಡಬೇಡಿ ಅಂತ ಈ ಹಿಂದೆ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರ ಮುಂದೆ ಲಾಬಿ ಮಾಡಿದ್ರು. ಆದರೂ ಸಹಿತ ಈಗ ಅವರಿಗೆ ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಸಚಿವರಾಗಿ ಈಗ ಆಯ್ಕೆಯಾಗಿದ್ದಾರೆ. ಬೆಳಗಾವಿ PLD ಬ್ಯಾಂಕ್ ಮೇಲೆ ಹಿಡಿತಾನ? ಹಾಗಾದ್ರೆ ಇದು ಮುಂದೆ ಬೆಳಗಾವಿ ರಾಜಕಾರಣಕ್ಕೆ ಬಿಗ್ ಟ್ವಿಸ್ಟ್ ಕೊಡಲಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಹಾಗಾದ್ರೆ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಅವರಿಗೆ ನೀಡುವಂತಹ ಇಲಾಖೆನ ತಪ್ಪಿಸ್ಲಿಕ್ಕೆ ಫೇಲ್ ಆದ್ರ? ಅಥಣಿ ಸಾಹುಕಾರ ಲಕ್ಷ್ಮಣ್ ಸವದಿಗೆ ಈಗ CM DK ಶಿವಕುಮಾರ್ ಅವರು ಸಹಕಾರ ಇಲಾಖೆಯನ್ನು ನೀಡಿದ್ದಾರೆ. ಯಾರಿಗೆ ಯಾವ ಖಾತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ನೀಡ್ತಾ ಹೋಗ್ತಾ ಇದ್ದೇವೆ. ಯಾರಿಗೆ ಯಾವ ಖಾತೆ? ಹಾಗಾದ್ರೆ ಯಾವ ಸಚಿವರಿಗೆ ಯಾವ ಖಾತೆ? ಇದು DK ಶಿವಕುಮಾರ್ ಅವರ ಸಚಿವ ಸಂಪುಟ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ವಸತಿ ಇಲಾಖೆ ನೀಡಲಾಗಿದೆ. ವಕ್ಫ್ ಇಲಾಖೆಯನ್ನ ಕಿತ್ಕೊಂಡು ವಸತಿ ಮಾತ್ರ ನೀಡಲಾಗಿದೆ. ಇನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಮತ್ತು ಪರಿಸರ ಇಲಾಖೆಯನ್ನು ನೀಡಲಾಗಿದೆ. ರುದ್ರಪ್ಪ ಲಮಾಣಿ ಸಕ್ಕರೆ ಸಚಿವರಾಗಿ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಬಸನಗೌಡ ಪಾಟೀಲ್ ಅವರು ಸಕ್ಕರೆ ಮಂತ್ರಿ ಆಗಿದ್ರು, ಆದ್ರೆ ಈಗ ಚೇಂಜ್ ಆಗಿದ್ದಾರೆ. ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀಡಿದ್ದಾರೆ. UT ಖಾದರ್ ಅವರಿಗೆ ಆರೋಗ್ಯ ಮತ್ತು ವಕ್ಫ್ ಹಜ್ ಇಲಾಖೆಯನ್ನು ನೀಡಲಾಗಿದೆ. KH ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ. ಸಾಕಷ್ಟು ಬಾರಿ ಲಾಬಿ ಮಾಡ್ತಾ ಇದ್ರು, ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ರು ಆ ಇಲಾಖೆಗೆ. ಕೊನೆಗೂ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಈಗ ಲಭಿಸಿದೆ. T ರಘುಮೂರ್ತಿ ST ಕಲ್ಯಾಣ ಇಲಾಖೆ. ಇನ್ನು ಅಜಯ್ ಸಿಂಗ್ ಸಣ್ಣ ನೀರಾವರಿ ಇಲಾಖೆಯನ್ನು ನೀಡಲಾಗಿದೆ. ಬಸವರಾಜ್ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆಯನ್ನು ನೀಡಲಾಗಿದೆ. ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ. ಹಿಂದೆಯೂ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿಯೇ ಕಾರ್ಯನಿರ್ವಹಿಸ್ತಾ ಇದ್ರು, ಅದರಂತೆ ಈಗ ಮುಂದೆ ನಡೆದಂತಿದೆ. ಶಿವಲಿಂಗೇಗೌಡ ಅಬಕಾರಿ ಇಲಾಖೆ ನೀಡಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶು ಸಂಗೋಪನೆ ಇಲಾಖೆಯನ್ನು ನೀಡಲಾಗಿದೆ. ವಿಜಯಾನಂದ್ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ ಇಲಾಖೆಯನ್ನ ವಿಜಯಾನಂದ್ ಕಾಶಪ್ಪನವರಿಗೆ ಈಗ ನೀಡಲಾಗಿದ್ದು, ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಲ್ಲೇ ಕಂಟಿನ್ಯೂ ಆಗಲಿದ್ದಾರೆ. ಬಸವಂತಪ್ಪ ಮೀನುಗಾರಿಕೆ ಬಂದರು. SS ಮಲ್ಲಿಕಾರ್ಜುನ್ ಗಣಿ ಇಲಾಖೆ. ರಿಜ್ವಾನ್ ಅರ್ಷದ್ ಆಹಾರ ಇಲಾಖೆ. ಕೊನೆಗೂ ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆಯನ್ನು ನೀಡಲಾಗಿದೆ. HC ಬಾಲಕೃಷ್ಣ ಪೌರಾಡಳಿತ ಇಲಾಖೆ. B ನಾಗೇಂದ್ರ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. DK ಶಿವಕುಮಾರ್ ಅವರಿಗೆ ಹಣಕಾಸು ಮತ್ತು ಸಂಪುಟ ವ್ಯವಹಾರವನ್ನು ಇವರೇ ನೋಡಿಕೊಳ್ಳಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ವಕ್ಫ್ ಮತ್ತು ವಸತಿ ಇಲಾಖೆ ಇತ್ತು ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ. ಒಂದು ಕಡೆ ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ ಅವರನ್ನ ಸಚಿವ ಸ್ಥಾನ ನೀಡಬಾರ್ದು ಅಂತ ಅನ್ಕೊಂಡಿದ್ರು, ಆದರೆ ಹೈಕಮಾಂಡ್ ನಾಯಕರು ಎಲ್ಲವನ್ನ ಅಳೆದು ತೂಗಿ ಈಗ ಅವರಿಗೆ ಕೆಲವೊಂದಿಷ್ಟು ಖಾತೆಗಳನ್ನು ನೀಡಿದ್ದಾರೆ. ಯಾರಿಗೆ ಯಾವ ಖಾತೆ? ಹಾಗಾದ್ರೆ DK ಶಿವಕುಮಾರ್ CM ಹಣಕಾಸು ಸಂಪುಟ ವ್ಯವಹಾರವನ್ನು ನೋಡಿಕೊಳ್ಳಲಿದ್ದು,
ಶಿವರಾಜ್ ತಂಗಡಗಿ ಅವರು ಹಿಂದುಳಿದ ವರ್ಗಗಳ ಇಲಾಖೆಯನ್ನು ನೋಡಿಕೊಳ್ಳಿದ್ದಾರೆ. ಯುಟಿ ಖಾದರ್ ಅವರು ಆರೋಗ್ಯ ಮತ್ತು ವಕ್ಫ್ ಹಜ್ ಇಲಾಖೆಯನ್ನು ನೋಡಿಕೊಳ್ತಾರೆ. KH ಮುನಿಯಪ್ಪ ಅವರು ಸಾಕಷ್ಟು ಲಾಬಿ ಮಾಡಿದ್ರು, ಕೊನೆಗೂ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ದೊರಕಿದೆ. ಚಲುವರಾಯಸ್ವಾಮಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಮುಂದುವರಿಯಲಿದ್ದು ಬಂಪರ್ ಆಫರ್ ನೀಡಿದ್ದಾರೆ. ಟಿ ರಘುಮೂರ್ತಿ ST ಕಲ್ಯಾಣ ಇಲಾಖೆ, ಅಜಯ್ ಸಿಂಗ್ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಈಗ ಕಾರ್ಯನಿರ್ವಹಿಸಲಿದ್ದಾರೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಜೀವನ್. ಕೊನೆಗೂ ಹಲವಾರು ಸರ್ಕಸ್ ನಂತರ ಈಗ DK ಶಿವಕುಮಾರ್ ಅವರ ಈ ಒಂದು ಸಚಿವರ ಖಾತೆ ಹಂಚಿಕೆ ಸರ್ಕಸ್ ಮುಗಿದಿದೆ. ಕೊನೆಗೂ ಲಿಸ್ಟ್ ಕೈ ಬಂದಿದೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ ಖಾತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ಕಾರ್ತಿಕ್, ಈ ಒಂದು ವಿಚಾರವಾಗಿ ಏನು ಖಾತೆ ಹಂಚಿಕೆ ಆಗ್ಬೇಕಿತ್ತು, ಆ ಖಾತೆ ಹಂಚಿಕೆಗಾಗಿ ಸಾಕಷ್ಟು ಕೆಲವೊಂದು ಗೊಂದಲಗಳು ಸರ್ಕಾರದ ಮಟ್ಟದಲ್ಲಿ ಇದ್ದಂಥದ್ದು. ಸದ್ಯ ಏನು 20 ಜನ ನೂತನ ಸಚಿವರಾಗಿ ಒಂದು ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಖಾತೆ ಹಂಚಿಕೆ ಏನು 1-2 ದಿನಗಳಲ್ಲಿ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇತ್ತು. ಆದ್ರೆ ಇದು 1 ವಾರದವರೆಗೂ ಕೂಡ ಈ ಒಂದು ಏನೊಂದು ಖಾತೆ ಹಂಚಿಕೆ ಸದ್ಯ ಆಗದೆ ಇರುವಂತದ್ದು ಎಲ್ರಿಗೂ ಕೂಡ ಕೆಲವೊಂದು ಗೊಂದಲದ ಗೂಡಾಗಿದ್ದಂಥದ್ದು. ಸದ್ಯ ಈ ಒಂದು ವಿಚಾರಕ್ಕೆ ಈಗ ತೆರೆ ಬಿದ್ದಿರುವಂತದ್ದು. ಸದ್ಯ ಖಾತೆ ಹಂಚಿಕೆ ಈಗ ಎಲ್ರಿಗೂ ಕೂಡ ಆಗಿದೆ. ಇನ್ನು ಅದೇ ರೀತಿಯಾಗಿ ಏನು ರಿಜ್ವಾನ್ ಅರ್ಷದ್ ಅವ್ರಿಗೆ ಆಹಾರ ಇಲಾಖೆ ಒಂದು ಇಲಾಖೆಯನ್ನ ಕೊಟ್ಟಿರುವಂತದ್ದು. ಇನ್ನು ಅಜಯ್ ಸಿಂಗ್ ಅವ್ರಿಗೆ ಏನು ಸಚಿವ ಅಜಯ್ ಸಿಂಗ್ ಅವ್ರಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ, HC ಬಾಲಕೃಷ್ಣ ಅವ್ರಿಗೆ ಪೌರಾಡಳಿತ ಇಲಾಖೆ, ಇನ್ನು KS ಬಸವಂತಪ್ಪ ಅವ್ರಿಗೆ ಏನು ಮುಜರಾಯಿ, ಮೀನು ಹಾಗೂ ಬಂದರು ಆಡಳಿತ ಒಂದು ಇಲಾಖೆಯನ್ನ ಕೊಟ್ಟಿರುವಂತದ್ದು. ಇನ್ನು ಅಂದ್ರೆ ಈ ಹಿಂದೆ ಸಚಿವರಾಗಿದ್ದಂತಹ ಸಂತೋಷ್ ಲಾಡ್ ಅವರಿಗೆ ಇನ್ನು ಅದೇ ಇಲಾಖೆಯಲ್ಲಿ ಒಂದು ಮುಂದುವರೆಸಿರುವಂತದ್ದು, ಅಂದ್ರೆ ಕಾರ್ಮಿಕ ಇಲಾಖೆನಲ್ಲೇ ಮುಂದುವರೆದಿರುವಂತ ವಿಚಾರ ಇರುವಂತದ್ದು. ಇನ್ನು ಮಧು ಬಂಗಾರಪ್ಪ ಅವ್ರಿಗೆ ಕೂಡ ಇನ್ನು ಹಳೆ ಇಲಾಖೆಯನ್ನೇ ಮುಂದುವರೆಸಿರುವಂತದ್ದು. ಇನ್ನು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆ. ಇನ್ನು SS ಮಲ್ಲಿಕಾರ್ಜುನ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಕಳೆದ ಬಾರಿ ಕೂಡ ಅವ್ರಿಗೆ ಈ ಒಂದು ಇಲಾಖೆ ಇತ್ತು. ಅದೇ ರೀತಿಯ ಅದೇ ಒಂದು ಇಲಾಖೆ ಈಗ ಮುಂದುವರೆದಿದೆ. ಇನ್ನು ಚಲುವರಾಯಸ್ವಾಮಿ ಅವರಿಗೆ ಕಳೆದ ಬಾರಿ ಏನೊಂದು ಕೃಷಿ ಸಚಿವರಾಗಿದ್ರು, ಸದ್ಯ ಈಗ ಜಲಸಂಪನ್ಮೂಲ ಇಲಾಖೆ ಸಚಿವರಾಗಿ, ಅಂದ್ರೆ ಈಗ ಏನು ರಾಮಲಿಂಗಾರೆಡ್ಡಿ ಅವರ ಬಳಿ ಇದ್ದಂತಹ ಸಚಿವ ಸ್ಥಾನವನ್ನ ಸದ್ಯ ಈ ಒಂದು ಖಾತೆಯನ್ನ ಈಗ ಚಲುವರಾಯಸ್ವಾಮಿ ಅವರಿಗೆ ಕೊಟ್ಟಿರುವಂತದ್ದು. ಇನ್ನು ಜಮೀರ್ ಅಹಮದ್ ಅವ್ರಿಗೂ ಕೂಡ ಏನು ವಸತಿ ಇಲಾಖೆ ಕಳೆದ ಬಾರಿ ಇದ್ದಂತಹದ್ದೇ ಒಂದು ಮುಂದುವರೆದಿದೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ, ಬಸವರಾಜ್ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ, ಇನ್ನು ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಇಲಾಖೆ. ಇನ್ನು ಕಳೆದ ಬಾರಿ ನಮ್ಮ ಏನು ರಾಜಣ್ಣ ಅವರು ರಾಜೀನಾಮೆ ಕೊಟ್ಟರು ಸಹಕಾರ ಸಚಿವರಾಗಿದ್ಕೊಂಡು ಆ ಒಂದು ಇಲಾಖೆಯನ್ನ ಈಗ ಲಕ್ಷ್ಮಣ್ ಸವದಿ ಅವ್ರಿಗೆ ಕೊಟ್ಟಿರುವಂತದ್ದು. ಇನ್ನು KH ಮುನಿಯಪ್ಪ ಕಳೆದ ಬಾರಿ ಸಾಕಷ್ಟು ಲಾಬಿಯನ್ನ ಮಾಡಿದಂತವ್ರು ಆ ಸಚಿವ ಸ್ಥಾನಕ್ಕಾಗಿ. ಇದ್ರ ಜೊತೆಗೆ ಏನು ಸಚಿವ ಸ್ಥಾನಕ್ಕೆ ಆಹಾರ ಇಲಾಖೆಯನ್ನ ಕೊಟ್ಟಂತ ಬಳಿಕವೂ ಕೂಡ ಅವರ ಮನಸ್ಸು ತಣ್ಣಗಾಗಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಬೇರೆ ಇಲಾಖೆಯನ್ನ ಒಂದು ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಸಾಕಷ್ಟು ಲಾಬಿಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಸದ್ಯ ಈ ಒಂದು 2ನೇ ಹಂತದ ಖಾತೆ ಹಂಚಿಕೆಯಲ್ಲಿ ಅವ್ರಿಗೂ ಕೂಡ ಒಂದು ಖಾತೆ ಬದಲಾವಣೆ ಆಗಿರುವಂತದ್ದು. ಏನು ಸಮಾಜ ಕಲ್ಯಾಣ ಇಲಾಖೆ, ಆಹಾರ ಇಲಾಖೆ ಇದ್ದಂತದ್ದು ಸಮಾಜ ಕಲ್ಯಾಣ ಇಲಾಖೆಗೆ ಸದ್ಯ ಬದಲಾಗಿದೆ. ಇನ್ನು UT ಖಾದರ್ ಅವ್ರಿಗೆ ಏನು ಕಳೆದ ಬಾರಿ ಏನು ಮೊದಲ ಹಂತದಲ್ಲಿ ಖಾತೆ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯನ್ನ ಕೊಡಲಾಗಿತ್ತು. ಇನ್ನು ಹೆಚ್ಚುವರಿಯಾಗಿ ಈಗ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಇಲಾಖೆಯನ್ನ ಸದ್ಯ UT ಖಾದರ್ ಅವ್ರಿಗೆ ಕೊಟ್ಟಿರುವಂತದ್ದು. ಇನ್ನು ಶಿವಲಿಂಗೇಗೌಡರಿಗೆ ಅಬಕಾರಿ ಇಲಾಖೆ, PM ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆ, ಅಂದ್ರೆ ಏನು ಒಂದೇ ಜಿಲ್ಲೆಯ ಸಚಿವರಾಗಿದ್ದಂತಹ ಅಂದ್ರೆ ಚಲುವರಾಯಸ್ವಾಮಿ ಅವರ ಬಳಿ ಇದ್ದಂತಹ ಕೃಷಿ ಇಲಾಖೆಯನ್ನ ನರೇಂದ್ರ ಸ್ವಾಮಿ ಅವರಿಗೆ ಸದ್ಯ ಕೊಟ್ಟಿರುವಂತದ್ದು. ಇನ್ನು ವಿಜಯಾನಂದ ಕಶ್ಯಪ್ಪನವರವರಿಗೆ ಸಣ್ಣ ಕೈಗಾರಿಕೆ ಇಲಾಖೆ, ರುದ್ರಪ್ಪ ಲಮಾಣಿ ಅವರಿಗೆ ಸಕ್ಕರೆ ಮತ್ತು ಜವಳಿ ಇಲಾಖೆಯನ್ನ ಕೆಟ್ಟಿರುವಂತದ್ದು. ಇನ್ನು ಬಿ ನಾಗೇಂದ್ರಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯನ್ನ ಕೊಟ್ಟಿರುವಂತದ್ದು. ಶಿವರಾಜ್ ತಂಗಡಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಇಲಾಖೆಯನ್ನ ಕೊಟ್ಟಿರುವಂತದ್ದು. ಇನ್ನು ಅದೇ ರೀತಿಯಾಗಿ ಟಿ ರಘುಮೂರ್ತಿ ಅವರಿಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಈ ಬಾರಿ ಒಂದು ಬದಲಾವಣೆ ನಡೆದಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಮತ್ತು ಪರಿಸರ ಇಲಾಖೆ, ಯಾಕಂದ್ರೆ ಕಳೆದ ಬಾರಿ ಅವರು ಕೂಡ ಜಲಸಂಪನ್ಮೂಲ ಸಚಿವರು ಆದಂತಹ ಸಂದರ್ಭದಲ್ಲಿ ಮೊದಲನೇ ಹಂತದ ಏನ್ ಕ್ಯಾಬಿನೆಟ್ ರಚನೆ ಆಯಿತು, ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಅವರು ಇಟ್ಕೊಳ್ಳುತ್ತೆ. ಇನ್ನು ನನಗೆ ಈ ಒಂದು ಇಲಾಖೆ ಬೇಡ ಅನ್ನೋ ನಿಟ್ಟಿನಲ್ಲಿ ರಾಜೀನಾಮೆ ಕೊಡುವ ಮಟ್ಟಕ್ಕೂ ಈ ಒಂದು ಹಂತ ತಲುಪುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರ ಮುನಿಸನ್ನ ಶಮನ ಮಾಡುವಂತದ್ರಲ್ಲಿ DK ಶಿವಕುಮಾರ್ ಅವರು ಸಫಲರಾಗಿ ಸದ್ಯ ಆ ಒಂದು ಇಲಾಖೆಯಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಈಗ 2ನೇ ಹಂತದ ಏನು ಕ್ಯಾಬಿನೆಟ್ ರಚನೆ ಆಗಿದೆ, ಈ ಒಂದು ಖಾತೆ ಹಂಚಿಕೆ ಈಗ ಆಗಿದೆ. ಈ ಒಂದು ಖಾತೆ ಹಂಚಿಕೆಯಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಅವರ ಖಾತೆಯನ್ನ ಚೇಂಜ್ ಮಾಡಿರುವಂತದ್ದು. ಜಲಸಂಪನ್ಮೂಲ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಸದ್ಯ ಚೇಂಜ್ ಮಾಡಿದ್ದಾರೆ
ಜೊತೆಗೆ ಇನ್ನು ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ ಮೊದಲೇ ಹೇಳಿದಾಗೆ ಇನ್ನು ಇಷ್ಟೆಲ್ಲಾ ಸಚಿವ ಸ್ಥಾನಗಳನ್ನ ಈಗ ಕೊಟ್ಟಿರುವಂತದ್ದು. ಆದ್ರೆ ನಾಳೆಯಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಅಧಿವೇಶನ ಸ್ಟಾರ್ಟ್ ಆಗೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಎಲ್ಲಾ ಸಚಿವರಿಗೂ ಅಂದ್ರೆ ಎಲ್ಲಾ ಸಚಿವರಿಗೂ ಕೂಡ ಈಗ ಸದ್ಯ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಇನ್ನು ಏನು ಇವಾಗ ಸದ್ಯ ಈ ಒಂದು ವಿಚಾರವಾಗಿ ನಾಳೆ ಅಧಿವೇಶನದ ವಿಚಾರವಾಗಿ ಮೀಟಿಂಗ್ ಕೂಡ ಮಾಡ್ತಿರುವಂತದ್ದು. ಯಾಕೆ ನಾಳೆಯ ಏನು ಅಧಿವೇಶನ ನಡೆಯುತ್ತೆ ಅಲ್ಲಿ ವಿಪಕ್ಷಗಳನ್ನ ಹೇಗೆ ಡಿಸೈಡ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೀತಾ ಇದೆ. ಈ ಒಂದು ಸಭೆಗೆ ಎಲ್ಲಾ ಸಚಿವರು ಕೂಡ ಬಂದಿದ್ದಾರೆ. ಸದ್ಯ ಎಲ್ಲಾ ಸಚಿವರ ಜೊತೆ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಸಿಎಂ ಅವರು ಕೊಡ್ತಿದ್ದಾರೆ. ಸದ್ಯ ಇನ್ನು ಖಾತೆ ಹಂಚಿಕೆ ಗೊಂದಲ ಇಲ್ಲಿಗೆ ಬಗೆಹರಿದಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.